ಪ್ರೀತಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ದುಡ್ಡು ಸಂಪಾದನೆ ಮಾಡುವುದು ಎಲ್ಲರ ಜೀವನದ ಗುರಿಯಾಗಿರುತ್ತೆ. ಆದರೆ ಮನುಷ್ಯ ತನ್ನ ಕೈಗೆ ಸಿಕ್ಕಿದ ಕೆಲಸಗಳು ಮಾಡಿ ಸಂಪಾದನೆ ಮಾಡಿ ಮನೆ ಹೆಂಡತಿ ಮಕ್ಕಳನ್ನು ಸಾಕ್ತಾ ಇರ್ತಾನೆ. ಆದರೆ ತಾನು ಸಂಪಾದನೆ ಮಾಡಿದ ಹಣದಲ್ಲಿ ಬೇರೆಯವರಿಗೆ ಖರ್ಚು ಮಾಡುವ ಮನಸ್ಸು ಕೆಲವರಿಗೆ ಮಾತ್ರ ಇರುತ್ತೆ. ಬಹುಶಃ ಅಂಥ ಗುಣ ಸಾವಿರ ಜನರಲ್ಲಿ ಒಬ್ಬರಿಗೆ ಮಾತ್ರ ಈ ಬಡಬಗ್ಗರ ಬಗ್ಗೆ ಉಪಕಾರ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಅಂಥವರನ್ನು ಮಹಾಭಾರತದ ಕರ್ಣನಿಗೂ ಹೋಲಿಕೆ ಮಾಡ್ತಾರೆ. ಹಣ ಸಂಪಾದನೆ ಮಾಡುವುದು ಮುಖ್ಯವಲ್ಲ ಸ್ವಾಮಿ, ಸಂಪಾದನೆ ಮಾಡಿದ ಹಣವನ್ನು ಯಾವ ರೀತಿ 4 ಮಂದಿ ಜೊತೆ ಹಂಚಿಕೊಂಡು ತಿನ್ನುತ್ತಾರೆ ಅನ್ನೋದು ಮುಖ್ಯವಾಗುತ್ತೆ. ಸ್ನೇಹಿತರೆ, ಇಷ್ಟೆಲ್ಲ ನಿಮಗೆ ವಿವರಿಸಿದ್ದು ಕಥೆಯಲ್ಲ, ಒಬ್ಬ ಪ್ರಾಮಾಣಿಕ ವ್ಯಕ್ತಿಯ ದಾನಗುಣ ಅಂತ ಹೇಳ್ಬೋದು. ಅದು ಯಾರು ಅಂತೀರಾ? ಮುಳಬಾಗಿಲು ತಾಲೂಕಿನ ತಿಮರಾವತ್ನಹಳ್ಳಿ ಪಂಚಾಯಿತಿ ಗ್ರಾಮಕ್ಕೆ ಸೇರಿದ ಶ್ರೀಯುತ TM ಜಯರಾಮ್ ರೆಡ್ಡಿಯವರ ಸಮಾಜ ಸೇವೆ ಕುರಿತು ಹೇಳಲಾಗಿದೆ ಇಲ್ಲಿ. ಇವರು 2 ಬಾರಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ದರು ಹಾಗೂ ಮಾಜಿ ಉಪಾಧ್ಯಕ್ಷರು ಕೂಡ ಆಗಿದ್ದರು. ಇವರು ಸುಮಾರು 10 ವರ್ಷಗಳಿಂದ ತಮ್ಮ ಗ್ರಾಮದಲ್ಲಿ ಒಂದಲ್ಲ ಒಂದು ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಿದ್ದಾರೆ. ಪಂಚಾಯಿತಿ ಮಟ್ಟ 2-3 ಪಂಚಾಯಿತಿಗಳಲ್ಲೂ ಕೂಡ ಅವರು ಶಾಲಾ ಮಕ್ಕಳಿಗೆ ಉಚಿತ ಪುಸ್ತಕ ಪೆನ್ನುಗಳೆಲ್ಲ ಹಂಚ್ತಾ ಇದ್ದಾರೆ. ಇಡೀ ವರ್ಷ 365 ದಿನಗಳಲ್ಲೂ ಒಂದಲ್ಲ ಒಂದು ಸೇವೆ ಬಡ ಜನತೆಗೆ, ಬಡ ಮಕ್ಕಳಿಗೆ ಉಚಿತವಾಗಿ ಸೇವೆ ಮಾಡ್ತಿದ್ದಾರೆ. ಮನೆಗೆ ಬೇಕಾದ ದಿನಸಿ ವಸ್ತುಗಳ ವಿತರಣೆ, ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ಬುಕ್, ಪೆನ್ನು, ಬಟ್ಟೆ, ಶಾಲಾ ಮಕ್ಕಳಿಗೆ ಪ್ರವಾಸ ಬಸ್ ವ್ಯವಸ್ಥೆ, ಊರಿನ ಜನರಿಗೆ ಪ್ರವಾಸ ಹೋಗಲು 5 ದಿನಗಳ ಬಸ್ ವ್ಯವಸ್ಥೆ, ಇನ್ನು ದೇಶದ ವಿವಿಧ ಭಾಗಗಳ ಪ್ರಸಿದ್ಧ ದೇವಾಲಯಗಳ ದರ್ಶನಕ್ಕೆ ಉಚಿತ ಫ್ಲೈಟ್ ಬುಕ್ಕಿಂಗ್ ವ್ಯವಸ್ಥೆ ಕೂಡ ಇವರು ಮಾಡಿ ಅವರಿಗೆ ದೇವರ ದರ್ಶನವನ್ನು ಮಾಡಿಸ್ಕೊಳ್ಳೋದರಲ್ಲಿ ಪುಣ್ಯ ಕಟ್ಕೊಳ್ತಿದ್ದಾರೆ. ಇತ್ತೀಚೆಗೆ ನೆರೆ ರಾಜ್ಯವಾದ ತಮಿಳುನಾಡಿನ ಶ್ರೀರಂಗಂಗೆ, ತಂಜಾವೂರಿನ ಬೃಹದೇಶ್ವರ ದೇವಾಲಯ, ಸಮುದ್ರ ತೀರದ ವೇಳಾಂಕಣಿ ಒಂದು ಪ್ರವಾಸ ತಾಣಗಳಿಗೆ ಒಂದು ಬಸ್ ತುಂಬ 55 ಮಂದಿಗೆ ಪ್ರವಾಸ ಭಾಗ್ಯ ಕಲ್ಪಿಸಿದರು. ಇದೀಗ ಮತ್ತೊಂದು ಪ್ರವಾಸದ ಭಾಗ್ಯ ಆ ಊರಿನ ಅವರ ಸ್ನೇಹಿತರು ಮತ್ತು ಅವರ ಅಭಿಮಾನಿಗಳಿಗೆ ಕಲ್ಪಿಸಿಕೊಟ್ಟಿದ್ದಾರೆ. ಶಿನಿಗೇನಹಳ್ಳಿ ಆನಂದ್ ರೆಡ್ಡಿಯವರ ಒಂದು ಮಾರ್ಗದರ್ಶನದಲ್ಲಿ ಮಹಾರಾಷ್ಟ್ರದ ಪ್ರಸಿದ್ಧ ದೇವಾಲಯ ಶಿರ್ಡಿ ಸಾಯಿಬಾಬಾ ದರ್ಶನಕ್ಕೆ ಬೆಂಗಳೂರಿನಿಂದ ವಿಮಾನ ನಿಲ್ದಾಣದಿಂದ ಶಿರ್ಡಿಗೆ 20 ಮಂದಿಗೆ ವಿಮಾನದಲ್ಲಿ ಹೋಗುವ ವಾಯು ಸಾರಿಗೆ ಪ್ರವಾಸ ಭಾಗ್ಯವನ್ನು ಕಲ್ಪಿಸಿದ್ದಾರೆ. ಇಂತಹ ಅನೇಕ ರೀತಿಯ ಸಮಾಜ ಸೇವೆ ಮಾಡುತ್ತಿರುವ ಇವರು ತಮ್ಮ ರಾಜಕೀಯ ಗುರುಗಳಾದ ಶ್ರೀಯುತ ಶಿನಿಗೇನಹಳ್ಳಿ ಆನಂದ್ ರೆಡ್ಡಿಯವರ ಮಾರ್ಗದರ್ಶನದಲ್ಲಿ ಮಾಡುತ್ತಿರುವುದಾಗಿ TM ಜಯರಾಮ್ ರೆಡ್ಡಿಯವರು ಹೇಳಿಕೊಂಡಿದ್ದಾರೆ. ಇದೀಗ ಶ್ರೀಯುತ ಆನಂದ್ ರೆಡ್ಡಿಯವರು ರಾಜ್ಯ JDS ಕೋರ್ ಕಮಿಟಿ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಮತ್ತು ಮುಂದಿನ ದಿನಗಳಲ್ಲಿ MLA ಆಗಬೇಕು ಅಂತ ಕೂಡ ಇವರು ಒಂದು ಹರಕೆ ಹೊತ್ಕೊಂಡು ಶಿರ್ಡಿ ಸಾಯಿಬಾಬಾ ದರ್ಶನ ಪಡೆಯೋದಕ್ಕೆ ಹೋಗಿದ್ದಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ NDA ಅಂದರೆ BJP + JDS ಅಲೈನ್ಸಲ್ಲಿ ಮುಖಂಡರಾಗಿ ಜನರ ಸೇವೆ ಮಾಡುವುದಾಗಿ ತಮ್ಮ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. TM ಜಯರಾಮ್ ರೆಡ್ಡಿಯವರು ಇದೊಂದೇ ಅಲ್ಲ, ಎಷ್ಟೋ ಸಮಾಜಮುಖಿ ಕೆಲಸಗಳನ್ನು ಸೇವೆಗಳನ್ನು ಮಾಡುತ್ತಾ ಅವರು ಜನರಿಗೆ ಚಿರಪರಿಚಿತರಾಗಿದ್ದಾರೆ. ಅವರು ರಾಜಕೀಯಕ್ಕೆ ಬರಬೇಕು ಅಂತ ಏನಿಲ್ಲ, ಅವರು ಸಂಪಾದನೆ ಮಾಡೋದರಲ್ಲಿ ₹1 ಒಂದು 20 ಪೈಸೆ ಇಲ್ಲ ₹1 ಅರ್ಧ ಭಾಗ ಜನರಿಗೆ ಹಂಚಬೇಕು ಅನ್ನೋದೇ ಅವರ ಗುರಿ. ಇದೆಲ್ಲ ನೋಡ್ತಿದ್ರೆ ನಾವು ಅವ್ರ ಕುಟುಂಬಕ್ಕೆ ಆಶೀರ್ವಾದ ಮಾಡಬೇಕಾಗತ್ತೆ. ಯಾಕಂದರೆ ಅವರು ಇಷ್ಟು ಸೇವೆ ಮಾಡ್ತಿದ್ದಾಗ ನಮ್ಮ ಆಶೀರ್ವಾದ ಸದಾ ಅವ್ರಿಗೆ ಕೊಡಬೇಕಾಗತ್ತೆ. ಧನ್ಯವಾದಗಳು.